ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 676 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಖಾಯಂ ಹುದ್ದೆಗಾರ ಆತ ನಮ್ಮ ಒಂದು ಕರ್ನಾಟಕ ಮತ್ತು ಅಖಿಲ ಭಾರತದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ಆಗಿರೋದು ಅಫಿಷಿಯಲ್ ಆದಂತ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ತಿಳಿಸಿಕೊಡ್ತಾ ಇರೋದು. ಇಲ್ಲಿ ನೋಡಿ ಸ್ನೇಹಿತರೆ, IDBI ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಖಾಯಂ ಹುದ್ದೆಗಾರ ಆತ, ಪರ್ಮನೆಂಟ್ ಜಾಬ್. ಇದಕ್ಕೆ ಸಂಬಂಧಪಟ್ಟಂತೆ ನೇರ ನೇಮಕಾತಿ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ, ನಮ್ಮ ಕರ್ನಾಟಕ ಬಿಟ್ಟು ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದಂಥ ದಿನಾಂಕ ಇದು ನಿನ್ನೆನೆ ರಿಲೀಸ್ ಮಾಡಿದ್ದಾರೆ. 8ನೇ ತಾರೀಕು 8/5/2025 ಈ ಒಂದು ದಿನಾಂಕದಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಮತ್ತು ಅಂದೇ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ನೋಡಿ, ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಯಾವ ಪೋಸ್ಟು ಹೇಗೆ ಅಪ್ಲೈ ಮಾಡಬೇಕು, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಎಷ್ಟು ನಿಮಗೆ ಸಂಬಳ ಇರತ್ತೆ, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಮತ್ತು ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ. ನೋಡಿ, ಇಲ್ಲಿ ಕಲ್ಲಿರುವಂಥ ಸಂಸ್ಥೆ ಹೆಸರು IDBI ಬ್ಯಾಂಕ್ನಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ. ಇದು 2025ರ ನೇಮಕಾತಿಯಾಗಿರತ್ತೆ. IDBI ಬ್ಯಾಂಕ್ನಲ್ಲಿ, IDBI ಬ್ಯಾಂಕ್ ಲಿಮಿಟೆಡ್ದಲ್ಲಿ ಸುಮಾರು 676 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕು. ಮತ್ತು ಇಲ್ಲಿ ಖಾಲಿರುವಂಥ ಪೋಸ್ಟ್ ಹೆಸರು ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಅಂತೇಳಿ GAM ಅಂತೇಳಿ ಗ್ರೇಡ್ ಓದಲ್ಲಿ ಖಾಲಿರುವಂಥ ಪೋಸ್ಟ್ ಇರತ್ತೆ. ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಅದು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಅದ ನಂತರ ಇಲ್ಲಿ ಯಾವ್ಯಾವ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇರತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದಾಗಿ ಟೋಟಲ್ ಆಗಿ 676 ಪೋಸ್ಟ್ ಇರತ್ತೆ ಅಖಿಲ ಭಾರತದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಓದಲ್ಲಿ ಖಾಲಿ ಇರುವಂಥ ಪೋಸ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ಯುವ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 271 ಪೋಸ್ಟು, SC ದವರಿಗೆ ಸಂಬಂಧಪಟ್ಟಂತೆ 140 ಪೋಸ್ಟು. ಅದ ನಂತರ ST ದವರಿಗೆ ಸಂಬಂಧಪಟ್ಟಂತೆ 74 ಪೋಸ್ಟು, OBC ಅಭ್ಯರ್ಥಿಗೆ 124 ಪೋಸ್ಟು, EWS ಅವರಿಗೆ ಸಂಬಂಧಪಟ್ಟಂತೆ 67 ಪೋಸ್ಟು, VH ದವರಿಗೆ ಸಂಬಂಧಪಟ್ಟಂತೆ 8 ಹುದ್ದೆಗಳು, HS ದವರಿಗೆ ಸಂಬಂಧಪಟ್ಟಂತೆ 7 ಹುದ್ದೆಗಳು, OH ದವರಿಗೆ ಸಂಬಂಧಪಟ್ಟಂತೆ 8, ಅದ ನಂತರ MD ID ದವರಿಗೆ ಸಂಬಂಧಪಟ್ಟಂತೆ 8. ಇದು PWD BDದಲ್ಲಿ ಖಾಲಿರುವಂಥ ಪೋಸ್ಟ್ ಆಗಿರತ್ತೆ. ಇದ್ರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದ ನಂತರ ಇಲ್ಲಿ ಪ್ರಮುಖ ದಿನಾಂಕಗಳು ನೋಡಿ, ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗಿದೆ, ಯಾವಾಗ ನೇಮಕಾತಿ, ಏನು ಎಂತ ಅಂತೇಳಿ. ನಿಮ್ಮ ಒಂದು ಕಟ್ ಆಫ್ ಡೇಟ್ ನೋಡಿ, ಈ ಒಂದು ಎಲಿಜಿಬಿಲಿಟಿ ಡೇಟ್ ಈಗಾಗಲೇ ರಿಲೀಸ್ ಕೂಡ ಮಾಡಿರ್ತಾರೆ ಮೇ 1ನೇ ತಾರೀಕಿನಿಂದ. ಅದ ನಂತರ ನಿಮ್ಮೊಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದಂಥ ದಿನಾಂಕ 7ನೇ ತಾರೀಕು, ಅಂದರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ವರ್ಟೈಸ್ ರಿಲೀಸ್ ಮಾಡಿದ್ದಾರೆ. ಅರ್ಜಿ ಪ್ರಾರಂಭ ದಿನಾಂಕ ಮೇ 8ನೇ ತಾರೀಕು ನಿಮಗೆ 20ನೇ ತಾರೀಕು ತನಕ ಅವಕಾಶ ಇರತ್ತೆ. ಅದರ ಬಳಿಕ ಪೇಮೆಂಟ್ ಅಪ್ಲಿಕೇಶನ್ ಕಟ್ಟೋದಕ್ಕೆ ಅದು ಆನ್ಲೈನಲ್ಲಿ ಮೂಡ್ ಓನ್ಲಿ ಇರೋದ್ರಿಂದ ಇದು ಅಷ್ಟೇ ಇರತ್ತೆ. ಅದ ನಂತರ ನಿಮ್ಮ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಸಂಬಂಧಪಟ್ಟಂತೆ ಗ್ರೇಡು ಒಂದು ಆನ್ಲೈನ್ ಟೆಸ್ಟ್ ನೋಡಿ ಅವಾಗಿರತ್ತೆ. ಜೂನ್ 8, 2025 ಸಂಡೇ ಇರತ್ತೆ. ಇದು ಕೊಟ್ಟಿದ್ದಾರೆ, ದಿನಾಂಕ ಕೂಡ ಕೊಟ್ಟಿದ್ದಾರೆ ನೋಡಿ. ಈಗಲೇ ನಿಮಗೆ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ ಅದು. ಅದ ನಂತರ ಇನ್ನೂ ಹಲವಾರು ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಏನೇನು ವಿದ್ಯಾರ್ಹತೆ ಆಗಿರಬೇಕು, ಎಷ್ಟು ವಿದ್ಯಾರ್ಹತೆ ಇರತ್ತೆ, ಏಜ್ ಲಿಮಿಟ್ ನೋಡಿ. ಮೊದಲನೇದಾಗಿ ಏಜ್ ಲಿಮಿಟ್ ನೋಡಿ ಎಷ್ಟಾಗಿರಬೇಕು. ಅಭ್ಯರ್ಥಿಗಳಿಗೆ ಕನಿಷ್ಠವಾಗಿ 20 ವರ್ಷ, ಈ ಒಂದು 20 ವರ್ಷ ಆಗಿರ್ಬೇಕಾಗತ್ತೆ. ಅದ ನಂತರ ಗರಿಷ್ಠ ವಯೋಮಿತಿ 25, ಈ ಒಂದು 25 ವರ್ಷ ಗರಿಷ್ಠ ಆಗಿರತ್ತೆ. ಮತ್ತು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕಿರತ್ತೆ. ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತಾರಾ, ಅದೇ ರೀತಿಯಾಗಿ ಎಲ್ಲಿಂದ ಯಾವ ಒಂದು ವರ್ಗದವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕಿರತ್ತೆ. ಅದೆಷ್ಟಿಷ್ಟು ಅಂದರೆ ಇಲ್ಲೇ ಇದೆ ನೋಡಿ, ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೇವೆ ಎಷ್ಟೆಷ್ಟು ಸಡಿಲಿಕ್ಕೆ ಏನು ಅಂತ ಹೇಳಿ. ಇಲ್ಲಿ ಹೇಳ್ಬೇಕಂದ್ರೆ OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 3 ಇಯರ್ಸು, SC ಅದೇ ರೀತಿಯಾಗಿ ST ಅಭ್ಯರ್ಥಿ ಸಂಬಂಧಪಟ್ಟಂತೆ 5 ಇಯರ್ಸು, ಇಷ್ಟು ನಿಮಗೆ ಸಡಿಲಿಕ್ಕಿರತ್ತೆ. ಅದರ ಬಳಿಕ ನಿಮ್ಮೊಂದು ಎಜುಕೇಷನ್ ಎಷ್ಟಾಗಿರಬೇಕು. ಇಲ್ಲಿ 60ರಿಂದ 55% ಆದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಕಡ್ಡಾಯವಾಗಿ. ಜನರಲ್ ಕಾಸ್ಟು EWS, ಅದ ನಂತರ OBC ಅಭ್ಯರ್ಥಿಗೆ 55 ಇದು ಕೊಟ್ಟಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಇದು ಇವರಿಗೆ ಸಂಬಂಧಪಟ್ಟಂತೆ 60. ಅದ ನಂತರ SC ST ಅಭ್ಯರ್ಥಿ PWBD ಅಭ್ಯರ್ಥಿಗಳಿಗೆ 55.
ಇದು ಕೊಟ್ಟಿದ್ದಾರೆ. ನಿಮ್ಮ ಒಂದು ಗೌರ್ಮೆಂಟ್ ಬೋರ್ಡು, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟು, UGC, ಈ ಒಂದು ಲಿಮಿಟೆಡು, ಇದೇ ರೀತಿ ವಿವಿಧ ಒಂದು ಭಾಗಗಳಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದ ನಂತರ ಇಲ್ಲಿ ಇನ್ನೂ ಹಲವಾರು ನಮಗೆ ರೂಲ್ಸ್ ಇದ್ದಾವೆ. ಆ ರೂಲ್ಸ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾನೆ. ಇನ್ನು ಸ್ಯಾಲ್ರಿ ನೋಡಿ ಎಷ್ಟೆಷ್ಟು ಕೊಡ್ತಾರೆ. ಪ್ರತಿ ತಿಂಗಳು ಸ್ಯಾಲ್ರಿ ನೋಡಿ ವರ್ಷಕ್ಕೆ ಇರೋದಲ್ಲ, ಪ್ರತಿ ತಿಂಗಳು ಇರೋದಲ್ಲ, ವರ್ಷಕ್ಕಾಗಿರತ್ತೆ. 6,14,000ದಿಂದ ವೇತನ ಇರತ್ತೆ ವರ್ಷಕ್ಕೂ. 6,14,000ದಿಂದ 6,50,000 ತನಕ ನಮಗೆ ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲ, ವರ್ಷಕ್ಕೆ ಸ್ಯಾಲ್ರಿ ಆಗಿರತ್ತೆ. ವಾರ್ಷಿಕವಾಗಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದು ವಾರ್ಷಿಕ, ಪ್ರತಿ ತಿಂಗಳಲ್ಲ. ಅದ ನಂತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಇಲ್ಲಿ ಏನೇ ರೂಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಕರ್ನಾಟಕದವರಾಗಿರಬೇಕು, ಅದೇ ರೀತಿಯಾಗಿ ಭಾರತದಲ್ಲಿ ವಾಸ ಮಾಡ್ತಾ ಇರ್ಬೇಕಾಗತ್ತೆ. ಇದೆಲ್ಲ ರೂಲ್ಸ್ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದ ನಂತರ ನಿಮ್ಮೊಂದು ಸೆಲೆಕ್ಷನ್ ಪ್ರೊಸೆಸಿಂಗ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಆಯ್ಕೆ ಪ್ರಕ್ರಿಯೆನ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಏನೇನು ಆಯ್ಕೆ ಮಾಡ್ತಾರೆ, ಏನೇನು ಪರೀಕ್ಷೆ ಇರತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ಇಲ್ಲಿ ಮೊದಲನೇದಾಗಿ ನಿಮಗೆ ಆನ್ಲೈನ್ ಟೆಸ್ಟ್ ಇರತ್ತೆ. ಮೊದಲಿಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಆನ್ಲೈನ್ ಟೆಸ್ಟ್ ಇರತ್ತೆ, ಕಂಪ್ಯೂಟರ್ ಆಧಾರದ ಮೇಲೆ ಆನ್ಲೈನ್ ಟೆಸ್ಟು. ಅದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಅದರ ಬಳಿಕ ನಿಮ್ಮ ಒಂದು ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ, ಅಂದರೆ ನಿಮ್ಮ ಸಂದರ್ಶನ ಇರತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಮೆಡಿಕಲ್ ಟೆಸ್ಟ್ ಕೂಡ ಆಗತ್ತೆ. ಕೊನೆಯಲ್ಲಿ ನಿಮ್ಮೊಂದು ಮೆಡಿಕಲ್ ಟೆಸ್ಟು, ನಿಮ್ಮೊಂದು ಮೆಡಿಕಲ್ನಲ್ಲಿ ಕಾಲು, ಕೈ, ಕಣ್ಣುಗಳು, ಅದ ನಂತರ ತಲೆ ಯಾವ ರೀತಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಚೆಕ್ ಮಾಡ್ತಾರೆ. ಅದರ ಬಳಿಕ ವಿದ್ಯಾರ್ಥಿಗಳಿಗೆ 4ನೇ ಪೇಜ್ ನೋಡಿ ನಿಮ್ಮ ಒಂದು ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿರತ್ತೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಲಿಖಿತ ಪರೀಕ್ಷೆ ಯಾವ್ಯಾವ ಒಂದು ವಿಷಯದ ಮೇಲೆ ಬರತ್ತೆ, ಅದ ನಂತರ ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಿರತ್ತೆ ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ GKಗೆ ಸಂಬಂಧಪಟ್ಟಂತೆ ನಿಮಗೆ ಡಾಟಾ ಅನಾಲಿಟಿಕ್ಸ್, ಅದೇ ರೀತಿಯಾಗಿ ಇನ್ನೂತರ ಹಲವಾರು ಪ್ರಶ್ನೆಗಳು ಕೇಳಿರ್ತಾರೆ. ಕ್ವಶನ್ಗಳು 60 ಇರತ್ತೆ, ಮಾರ್ಕ್ಸ್ ಕೂಡ 60 ಇರತ್ತೆ. ಟೈಮ್ ನಿಮಗೆ 40 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದ ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 40 ಕ್ವಶನ್ ಬರ್ತವೆ, 40 ಅಂಕ ಇರ್ತವೆ. 20 ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಬರೀ 20 ನಿಮಿಷ. ಅದ ನಂತರ ನಿಮ್ಮ ಒಂದು GK ಆ ಒಂದು ಕಾಂಪಿಟೇಟಿವ್ಗೆ ಸಂಬಂಧಪಟ್ಟಂತೆ 40, ಅದ ನಂತರ 40, 35 ನಿಮಿಷ. ಕೊನೆಯದಾಗಿ ಜನರಲ್ ನಾಲೆಜು, ಎಕನಾಮಿಕ್ಸು, ಬ್ಯಾಂಕಿಗೆ ಸಂಬಂಧಪಟ್ಟಂತೆ 60 ಅಂಕ, 60 ಮಾರ್ಕ್ಸು, 25 ಟೈಮು. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದ್ರ ಬಳಿಕ ಎಷ್ಟೆಷ್ಟು ಏನೇನು ತಗೋಬೇಕಂತೇಳಿ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದೇ ರೀತಿಯಾಗಿ ನಿಮಗೆ ಪರ್ಸನಲ್ ಆಗಿ ಇಂಟರ್ವ್ಯೂ ಏನೇನು ಕೇಳ್ತಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಆಗ್ಬೋದು, ಹೆಸರು, ತಂದೆ ಹೆಸರು, ತಾಯಿ ಹೆಸರು, ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೆಲಸ ಮಾಡ್ಬೇಕಂತ ಇದ್ದಾರಾ, ಅದ ನಂತರ ಮೊದಲಿಗೆ ಏನಾದ್ರು ಕೆಲಸ ಮಾಡಿದಾರಾ, ಅಥವಾ ಈ ಒಂದು ಕೆಲಸ ಕೊಟ್ಟರೆ ನಮಗೆ ಅನುಕೂಲ ಇದೆಯಾ ಇಲ್ಲ ಅಂತ ಅದೆಲ್ಲ ಕೇಳ್ತಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೇಳಿರ್ತಾರೆ. ಅದ ನಂತರ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವವರು ನಿಮ್ಮೊಂದು ಕ್ರೈಟೇರಿಯಾ ಚೆಕ್ ಮಾಡ್ಬೇಕಾಗತ್ತೆ. ಎಲ್ಲೆಲ್ಲಿ ಏನೇನು ಎಷ್ಟು ಪೋಸ್ಟ್ ಖಾಲಿದಾವಂತ ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಸ್ಟಡಿ ಲೀಕ್ ಇರತ್ತೆ ಇಲ್ಲಿ ಕೊಟ್ಟಿದ್ದಾರೆ, ಆ ಒಂದು ಸ್ಟಡಿ ಲೀಕ್ ಕೂಡ ನೋಡ್ಕೋಬಹುದು. ಅಂದ್ರೆ ವಯೋಮಿತಿ ಎಷ್ಟು ಸ್ಟಡಿ ಲೀಕ್ ಇರತ್ತೆ. ಅದ ನಂತರ ಇನ್ನೂ ಹಲವಾರು ರೂಲ್ಸ್ ಕೊಟ್ಟಿದ್ದಾರೆ. ಈ ಒಂದು IDBI ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನಿಮಗೆ ಪರ್ಸೆಂಟೇಜ್ ಕೂಡ ಇರತ್ತೆ. ಮತ್ತು ಇನ್ನೊಂದು ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೋಡಿ, ಇಷ್ಟು ನಿಮಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆನ್ಲೈನಲ್ಲಿ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸ. ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆನ್ಲೈನಲ್ಲಿ ಅರ್ಜಿ ಈಗಾಗಲೇ ಪ್ರಾರಂಭ ಆಗಿದೆ. 8/5/2025 ಈ ಒಂದು ದಿನಾಂಕದಿಂದ 20 ಮೇ 2025 ಈ ಒಂದು ದಿನಾಂಕ ತನಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ. ಇದು ಒಂದು ಕಡೆ ಆದ್ರೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಹತ್ರ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗತ್ತೆ. ಅದ್ರ ಬಳಿಕ ನಿಮ್ಮೊಂದು ಫೋಟೋ ಬೇಕಾಗತ್ತೆ. ಈ ಒಂದು ಫೋಟೋ ಕಡ್ಡಾಯವಾಗಿ ಬೇಕೇ ಬೇಕು. ಅದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಬೇಕಾಗತ್ತೆ. ಈ ಒಂದು ಸಿಗ್ನೇಚರ್ ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಜನ್ಮ ದಿನಾಂಕ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಜನ್ಮ ದಿನಾಂಕ ಪ್ರಮಾಣ ಪತ್ರ ಆದಮೇಲೆ ನಿಮ್ಮ ಒಂದು ಅಂಕಪಟ್ಟಿಗಳು, ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ. ಎಲ್ಲ ಒಂದು ಮಾರ್ಕ್ಸ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಅದ ನಂತರ ಇನ್ನೂ ಹಲವಾರು ಡಾಕ್ಯುಮೆಂಟ್ಸು, ವಾಸಸ್ಥಳದ ಪ್ರಮಾಣ ಪತ್ರ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಇದೆಲ್ಲ ತೆಗೆದುಕೊಂಡು ಅಪ್ಲೈ ಮಾಡಿ ಆನ್ಲೈನ್ನಲ್ಲಿ. ಇನ್ನು ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಗೊತ್ತಿರೋದಿಲ್ಲ,
ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ವೆಬ್ಸೈಟ್ ಕೊಟ್ಟಿದ್ದೇವೆ. ಅಲ್ಲಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟಿಫಿಕೇಶನ್ ಮತ್ತು PDF ಫಾರ್ಮ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಅದ ನಂತರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದರೆ ಕಮೆಂಟ್ನ ತಿಳಿಸ್ಬೋದು. ಮತ್ತು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಎಲ್ಲ ತಿಳಿದಿದೆ ಅಂತ ಅನ್ಕೋತೀವಿ.